ಜನರೇಟರ್ ಬಗ್ಗೆ ಮಾತಾಡುವಾಗ ಹೀಗೆ ಮಾತಾಡ್ತಾ ಇದ್ದಾಗ ಬಹಳಷ್ಟು ಜನ ನಮಗೆ ನೆಲ್ಯಾಡಿ ಇರ್ಬೋದು, ಬೇರೆ ಬೇರೆ ಊರಿನಿಂದ ಅವರದೊಂದು ಎನ್ಕ್ವೈರಿ ಇತ್ತು. ಏನಂತ ಹೇಳಿದ್ರೆ ರಬ್ಬರ್ ಶೀಟ್ಗಳನ್ನ ಮಾಡ್ತೇವೆ, ಕರೆಂಟ್ ಹೋಗ್ತದೆ, ರಬ್ಬರ್ ಶೀಟ್ ಮಾಡುವಾಗ ನಾನು ಜನರೇಟರ್ ಅನ್ನ ಬಳಸಿಕೊಂಡು ನನಗೆ ಶೀಟ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಸೊ ಈ ತರದ ಎನ್ಕ್ವೈರೀಸ್ ಇದೆ. ಬಹಳಷ್ಟು ಜನ ಅಂಗಡಿಯಲ್ಲಿ ಬಂದು ಕೇಳುದುಂಟು. ಸೊ ರಬ್ಬರ್ ಶೀಟ್ಗಳು ಮಾಡುವಂಥದ್ದು, ಯಾಕಂದ್ರೆ ನಾವು ಆಲ್ರೆಡಿ ನಾವು ಪಶುಪತಿ ಎಲೆಕ್ಟ್ರಿಕಲ್ ಅಲ್ಲಿ ಇದರ ಹಿಂದೆ ನಾವು ಜನರೇಟರ್ ಮೇಳ ಮಾಡಿದ್ದೇವೆ. ಅವಾಗ ಬಹಳಷ್ಟು ಜನ ರಬ್ಬರ್ ಶೀಟ್ ಮಾಡುವವರು. ಸೊ ಇದು ರಬ್ಬರ್ ಶೀಟ್ ಮಾಡುವವರಿಗೆ ಉಪಯೋಗ ಆಗ್ಬೋದಾ? ಖಂಡಿತವಾಗಿಯೂ ಇದು ರಬ್ಬರ್ ಶೀಟ್ ಮಾಡುವವರಿಗೆ ಅತ್ಯಂತ ಉಪಯೋಗವಾಗಿದೆ. ಯಾಕಂದ್ರೆ ಈಗ ಕೆಲವು ಸರಿ ಮಳೆಗಾಲದಲ್ಲಿ ಇರ್ಬೋದು ಅಥವಾ ಬೇರೆ ಟೈಮ್ಗಳಲ್ಲಿ ಪವರ್ ಅಂದ್ರೆ ಕರೆಂಟ್ ಇರೋದಿಲ್ಲ. ಆ ಟೈಮಲ್ಲಿ ರಬ್ಬರ್ ಶೀಟ್ 2 ದಿವಸಕ್ಕೊಮ್ಮೆ ಅಥವಾ ದಿನಾಗ್ಲೂ ಮಾಡುವವರು ಇರ್ತಾರೆ. ಅಂತವರಿಗೆ ಕರೆಂಟ್ ಹೋದ ಸಮಯದಲ್ಲಿ ಇದು ಆರಾಮ್ಸೆ ರನ್ ಆಗ್ತದೆ. ಅಂದ್ರೆ 1 HP ಮೋಟರ್ ಇರ್ತದೆ ಅವರದ್ದು, ಅಥವಾ 1.5 HP ಮೋಟರ್ ಇರ್ತದೆ. ಅದನ್ನು ಆರಾಮ್ಸೆ ಈ ಜನರೇಟರ್ ಅಲ್ಲಿ EG3600 ಜನರೇಟರ್ ಅಲ್ಲಿ ಆರಾಮ್ಸೆ ರನ್ ಮಾಡಬಹುದು. ಸೊ ನಾವೀಗಾಗಲೇ ಕಂಡುಕೊಂಡಾಗೆ ರಬ್ಬರ್ ಬೆಳೆಗಾರರಿಗೂ ಕೂಡ ಈ ಜನರೇಟರ್ ಉಪಯೋಗ ಆಗುತ್ತೆ ಅಂತ ಹೇಳೋದನ್ನು ನಾವು ತಿಳ್ಕೊಂಡಿದ್ದೇವೆ. ಸೊ ಮುಂದಿನ ದಿನಗಳಲ್ಲಿ ಕೂಡ ಇಂತಹ ಜನರೇಟರ್ಗಳ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇರ್ತೇವೆ.